ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಮಕ್ಕಳ ತಜ್ಞ ಡಾಕ್ಟರ್ ಅಭಿಷೇಕ್. ಇಂದು ಹುಟ್ಟಿದ ನಂತರ ಹೊಕ್ಕಳ ಬಳ್ಳಿಯ ಬಗ್ಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿದುಕೊಳ್ಳೋಣ. ಹೊಕ್ಕಳ ಬಳ್ಳಿ ತಾಯಿ ಮತ್ತು ಮಗುವಿನ ನಡುವೆ ಇರುವ ಸಂಪರ್ಕ. ಮೊದಲ ಸಾಮಾನ್ಯ ಪ್ರಶ್ನೆ ಎಂದರೆ ಹೊಕ್ಕಳ ಬಳ್ಳಿ ಯಾವಾಗ ಬೀಳುವುದೆಂದು. ಸಾಮಾನ್ಯವಾಗಿ ಹೊಕ್ಕಳ ಬಳ್ಳಿ ಬೀಳುವುದಕ್ಕೆ ಅಥವಾ ಒಣಗುವುದಕ್ಕೆ 7 ರಿಂದ 14 ದಿನಗಳ ತನಕ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಬೇಸಿಗೆ ಕಾಲದಲ್ಲಿ ಬೇಗ ಅಂದರೆ 7 ರಿಂದ 10 ದಿನ, ಚಳಿಗಾಲದಲ್ಲಿ ನಿಧಾನವಾಗಿ ಅಂದರೆ 10 ರಿಂದ 14 ದಿನ ತೆಗೆದುಕೊಳ್ಳಬಹುದು. 14 ದಿನದ ನಂತರವೂ ಬೀಳಲಿಲ್ಲ ಎಂದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಹೊಕ್ಕಳ ಬಳ್ಳಿ ಇರುವಾಗ ಮತ್ತು ಬಿದ್ದ ನಂತರ ಅದರ ಮೇಲೆ ನಾವು ಯಾವ ಸೊಲ್ಯೂಷನ್ಸ್ ಹಚ್ಚಿ ಅದನ್ನು ಇನ್ಫೆಕ್ಷನ್ನಿಂದ ರಕ್ಷಿಸಿಕೊಳ್ಳಬಹುದು. ಎಷ್ಟೋ ಜನ ಅದರ ಮೇಲೆ ಟ್ಯಾಲ್ಕಮ್ ಪೌಡರ್, ಮಸಾಜ್ ಮಾಡುವ ಎಣ್ಣೆ, ಕೆಲವರು ಸಗಣಿ, ಇನ್ನು ಕೆಲವರು ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ಗಳಾದ ಸ್ಪಿರಿಟ್, ಕೆಲವು ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ಸ್ ಎಲ್ಲವನ್ನು ಹಚ್ಚಲು ಪ್ರಯತ್ನಿಸುತ್ತಾರೆ. ನೆನಪಿಡಿ, ಹೊಕ್ಕಳ ಬಳ್ಳಿ ಮೇಲೆ ಯಾವುದೇ ರೀತಿಯಾದ ಸೊಲ್ಯೂಷನ್ಸ್ ಅಥವಾ ಆಯಿಂಟ್ಮೆಂಟ್ಸ್ ಹಚ್ಚುವ ಅವಶ್ಯಕತೆ ಇಲ್ಲ. ಅದು ತಾನಾಗಿಯೇ ಉದುರುವುದು. ನಾವು ಈಗ ತಿಳಿದುಕೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸದಿದ್ದಲ್ಲಿ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು. ಸೋಂಕಾದಲ್ಲಿ ಪಸ್ ಬರುವ ಸಾಧ್ಯತೆ ಇರುತ್ತದೆ. ಸುತ್ತಗಿರುವ ಚರ್ಮವು ಕೆಂಪಾಗುತ್ತದೆ. ಮಗುವಿಗೆ ಜ್ವರ ಬರುವ ಸಾಧ್ಯತೆ ಇರುತ್ತೆ. ಇಷ್ಟಲ್ಲದೆ ಮಗುವಿಗೆ ಈ ಇನ್ಫೆಕ್ಷನ್ ಆರ್ಗನ್ಸ್ಗಳಾದ ಲಿವರ್, ಬ್ರೈನ್ಗೆ ಸೋಂಕು ಸ್ಪ್ರೆಡ್ ಆಗುವ ಸಾಧ್ಯತೆ ಹೆಚ್ಚು.